ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎವ್ರಿವನ್. ಇವತ್ತು ಹಲಸಿನ ಹಣ್ಣು ಇಡ್ಲಿ. ಈಗ ಹಲಸಿನ ಹಣ್ಣು ಸೀಸನ್ ಆದ್ದರಿಂದ ಒಂದು ವರ್ಷಕ್ಕೊಂದು ಸತಿಗಾದರೂ ನಾವು ಹಲಸಿನ ಹಣ್ಣು ಇಡ್ಲಿ ಮಾಡ್ಕೊಂಡು ತಿಂತೇವೆ. ಅದರಲ್ಲಿ ಈಗ ಎಂತ ಮಾಡಿದೆ ಅಂದರೆ ನಾನು ಅರಿಶಿನ ಎಲೆ ಹಾಕ್ಕೊಂಡು ಕಡುಬು ಮಾಡಿದ್ದೆ. ಅರಿಶಿನ ಎಲೆಯಲ್ಲಿ ಹಾಕಿ ಕಡುಬು ಮಾಡಿದ್ದೆ. ಇಲ್ಲಾಂದರೆ ಬಾಳೆಲೆಯಲ್ಲಿ ಮಾಡ್ತೇವೆ, ಇಲ್ಲಾಂದರೆ ಸ್ಟೀಲ್ ಪಾತ್ರೆ ಇಟ್ಕೊಂಡು ಮಾಡ್ತೇವೆ. ಹಲಸಿನ ಹಣ್ಣು ಅಷ್ಟೇ, ಅದು ನಮ್ಮ ಕಡೆಯಲ್ಲಿ ಸ್ವಲ್ಪ ಮೆತ್ತಗಿರೋಂಥ ಹಲಸಿನ ಹಣ್ಣು ಸಿಗ್ತದೆ, ಅದರಲ್ಲಿ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಗಟ್ಟಿ ಹಲಸಿನ ಹಣ್ಣು ಇತ್ತು. ಇದನ್ನು ನಾನು ಪ್ಯೂರಿ ಮಾಡಿಕೊಂಡೆ. 2 ಬಟ್ಲು ತೊಗೊಂಡಿದ್ದೇನೆ. 2 ಬಟ್ಲು ಮಿಕ್ಸಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಇದ್ದರೆ ತುಂಬ ರುಚಿ ಆಗ್ತದೆ. ಸ್ವಲ್ಪ ಬೆಲ್ಲನೂ ಅಷ್ಟೇ. ಅದು ಹಲಸಿನ ಹಣ್ಣು ಸಿಹಿ ಇರೋದ್ರಿಂದ ಜಾಸ್ತಿ ಏನು ಬೆಲ್ಲ ಹಾಕಿಲ್ಲ. ಸ್ವಲ್ಪ ಬೆಲ್ಲ ಸ್ವಲ್ಪ ಗಟ್ಟಿದ್ದರಿಂದ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡೆ. ಅಕ್ಕಿ ತರಿ ಒಂದು ಹಲಸಿನ ಹಣ್ಣು ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ. 2 ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು. ಈಸಿಯಾಗಿರುವಂಥ ಇಡ್ಲಿ ಇದು. ಈಗ ಸ್ವಲ್ಪ ಕಲರಿಗೆ ಸ್ವಲ್ಪ ಹಳದಿ ಹಿಟ್ಟು ಹಾಕಿದ್ದೆ, ಸ್ವಲ್ಪ ಯೆಲ್ಲೋ ಕಲರ್ ಆಗಿ ಚೆಂದ ಕಾಣಿಸ್ಲಿ ಅಂತ. ಈಗ ನಾನು ಒಂದು ಚಿಕ್ಕ ಪಾತ್ರೆ ಮಾಡ್ತಾಯಿದ್ದೇನೆ. ಏನು ಇಡ್ಲಿ ಪಾತ್ರೆ ಇಟ್ಟಿಲ್ಲ, ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪನೇ ಮಾಡೋದ್ರಿಂದ ನೋಡಿ. ಈ ಅರಿಶಿನ ಎಲೆ ಸ್ವಲ್ಪ ತೊಳೆದಿಟ್ಕೊಂಡು ಈಗ ಇಷ್ಟು ತುಂಬ ದಪ್ಪ ಬೇಡ, ತುಂಬ ತೆಳ್ಳಗೂ ಬೇಡ, ಇಷ್ಟು ಹದ ಸಾಕು. ಹಾಕಿ ಹಿಂಗೆ ಮಡಚಿ ಇಟ್ಬಿಟ್ರೆ ಆಯಿತು. ಈಸಿಯಾಗಿರುವಂಥ ಇಡ್ಲಿ, ಹಲಸಿನ ಹಣ್ಣು ಇಡ್ಲಿ. ಏನು ಒಂದು 15 ನಿಮಿಷ ಬೇಯಿಸಬೇಕು ಸಾಕು. 15 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ಇದು ಕೇವಲ ಒಂದು ಇಡ್ಲಿ ಅಲ್ಲ, ಹಲಸಿನ ಹಣ್ಣಿನ ಸುಗಂಧ ಮತ್ತು ಅರಿಶಿನ ಎಲೆಯ ಸುಗಂಧ ಬಾಯಿಗೆ ತುಂಬ ರುಚಿ ನೀಡುತ್ತದೆ. ಇದು ಅಜ್ಜಿ ಕಾಲದ ತಿನಿಸು. ಇದು ಈಗಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ನಾವು ವರ್ಷಕ್ಕೊಂದು ಸತಿಗಾದರೂ ನಾವು ಮಾಡ್ಕೊಂಡು ತಿಂತೀವಿ. ಇದರಲ್ಲಿ ದೋಸೆನೂ ಮಾಡ್ತೀವಿ. ನೋಡಿ, ಇಡ್ಲಿ ಬೆಂತು. ಏನು ಘಮ ಅಂತ ಇದೆ. ಸರ್ವ್ ಮಾಡ್ತಾಯಿದ್ದೇನೆ. ನೀವು ಮನೇಲಿ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವರ್ಷಕ್ಕೊಂದು ಸತಿಗಾದರೂ ಈ ಥರ ಇಡ್ಲಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರ್ತದೆ. ಇದು ಬಿಸಿ ಇರುವಾಗಲೇ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂದರೆ ತುಂಬ ಸೂಪರಾಗಿರ್ತದೆ. ಹಾಯ್, ನಮಸ್ಕಾರ.